ಆದ ಈ ಕೈಟ್ ಫೆಸ್ಟಿವಲ್ ಅನ್ನೋಂಥ ಹೊಸ ಪರಿಚಯ ನಮ್ಮ ಕೊಪ್ಪಳಿಗೆ ಮಾಡೋಣ ಅಂತ ಉದ್ದೇಶದಿಂದ ಈ ಅದ್ಭುತವಾದಂಥ ಕೈಟ್ ಫೆಸ್ಟಿವಲ್ನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ಭಾಳ ಜನರಿಂದ ತುಂಬ ಒಳ್ಳೆಯ ಶುಭ ಸಂದೇಶ ಬಂದಿದೆ, ಶುಭ ಸೂಚಿಕೆ ಕೂಡ ಆಗಿದೆ. ಕೈಟ್ ಫೆಸ್ಟಿವಲ್ ಅನ್ನೋದು ಬೇರೆ ಬೇರೆ ಕಡೆ ಇರ್ತಕ್ಕಂಥ ನಮ್ಮ ಜನ ಇವತ್ತು ಕೊಪ್ಪಳದಲ್ಲೇ ನಡೆಯತಕ್ಕಂಥ ಈ ಕೈಟ್ ಫೆಸ್ಟಿವಲ್ ಇದು ಜಾಸ್ತಿ ಸಮುದ್ರ ದಂಡೆಯಲ್ಲಿ ಆರಿಸ್ಕೊಂಡು ಮಾಡತಕ್ಕಂಥ ಕಾರ್ಯಕ್ರಮ. ಅದು ಹೋಗಲಾರದಂಥ ಜನ, ನಮ್ಮ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಜನ ಇಲ್ಲಿ ಕೂಡ ನೋಡಿ ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಿ ಖುಷಿ ಪಡೀಲಿ ಅನ್ನೋಂಥ ಉದ್ದೇಶಕ್ಕಾಗಿ ಈ ಕೈಟ್ ಫೆಸ್ಟಿವಲ್ನು ಅದ್ಭುತವಾಗಿ ನಡೆಸ್ತಾ ಇದ್ವಿ. ಇದು ಸಂಜೆ ಸಾಯಂಕಾಲವರೆಗೂ ಕೂಡ ಇರ್ತದೆ. ಸಾಯಂಕಾಲ ಕೂಡ ಪ್ರಯತ್ನ ಮಾಡ್ತಾಯಿದ್ವಿ. ವಾಯುದೇವನು ಸಹಕರಿಸಿದರೆ LED ಕೈಟ್ಸ್ ಕೂಡ ನಾವು ಗಾಳಿಪಟಗಳನ್ನು ಕೂಡ ಆರಿಸೋ ಪ್ರಯತ್ನ ಮಾಡ್ತೀವಿ. ಬಂದಿರತಕ್ಕಂಥ ತಂಡಗಳು ಗುಜರಾತ್ಲಿಂದ ಬಂದಿದ್ದಾರೆ, ಒರಿಸ್ಸಾಲಿಂದ ಬಂದಿದ್ದಾರೆ, ಹಾಗೆ ಕೇರಳ, ನಮ್ಮ ಕರ್ನಾಟಕದವರು ಕೂಡ ಇದ್ದಾರೆ. ಇದರಲ್ಲಿ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಆ ಕಡೆಯಿಂದ ಬಂದು ಪ್ರೈಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೈಜ್ ಪಡ್ತಕ್ಕಂಥ ತಜ್ಞರು ಕೂಡ ಇದರಲ್ಲಿ ಇದ್ದಾರೆ. ಅವರು ಭಾಳ ಉತ್ಸಾಹದಿಂದ ಕಾರ್ಯಕ್ರಮ ಒಪ್ಪಿಕೊಂಡು ಅನೇಕ ಈ ಜನವರಿ ತಿಂಗಳಲ್ಲಿ ತುಂಬ ಬ್ಯುಸಿ ಇರೋದರಿಂದ ಮೊದಲಿಗೆ ಆಗೋದಿಲ್ಲ ಅಂತ ಹೇಳಿದ್ರು. ನಮ್ಮ ಗವಿಶ್ರೀ ಕ್ರೀಡೋತ್ಸವದ ಪರಿಚಯ, ಗವಿಮಠದ ಪರಿಚಯ ಹೇಳಿದ ತಕ್ಷಣ, ಗವಿಮಠ ಅಂದ ತಕ್ಷಣ ನಾವು ಕೂಡ ಭಾಗಿಯಾಗ್ತೀವಿ, ಇಲ್ಲಿ ನಮ್ಗೆ ಒಂದು ಅವಕಾಶ ಸಿಗಲಿ ಅನ್ನೋಂಥ ನಿಟ್ಟಿನಲ್ಲಿ ಅವರು ಬಂದಿದ್ದಾರೆ. ಜನ ಎಲ್ಲರೂ ಮೆಚ್ಚುಗೆ ಪಡ್ತಾ ಇದ್ದಾರೆ. ಯಾಕಂದರೆ ಹೊಸದಿದು ಎಲ್ಲಿ ಕೂಡ ನಡೀಲಿಲ್ಲ ನೋಡ್ತಕ್ಕಂಥದ್ದು. ಯುವಕರಿಗೆ ಕೂಡ ಒಂದು ಅವಕಾಶ ಕೊಟ್ಟಿದ್ವಿ, ಗಾಳಿಪಟ ಆರಿಸೋ ಒಂದು ಹವ್ಯಾಸ ಪಡೀಲಿ ಅನ್ನೋಂಥ ಇದು ಕೂಡ ಮಾಡ್ತಾಯಿದ್ವಿ. ಯಾರಾದರೂ ಇಚ್ಛೆ ಇದ್ದರೆ ಅವ್ರಿಗೆ ಕೂಡ ಪರಿಚಯ ಮಾಡಿಸ್ತೀವಿ. ಅವರು ಕೂಡ ಏನಾದರೂ ಕೊಂಡುಕೊಂಡು ಆರಿಸ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ.